ಹಲೋ ಎವ್ರಿವನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಇವತ್ತಿನ ವೀಡಿಯೋದಲ್ಲಿ ನನ್ನ ಫೇವ್ರೇಟ್ ಹಲಸಿನ ಹಣ್ಣಿನ ಡಿಶ್ನ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಒಂದು ಖಾರ ಚಟ್ನಿ ಮಾಡೋದನ್ನು ಶೇರ್ ಮಾಡ್ತಾ ಇದ್ದೀನಿ. ನನ್ನ ಮಗಳು ಪ್ರೆಗ್ನೆನ್ಸಿಯಲ್ಲಿ ನನಗೆ ಶುಗರ್ ಇದ್ದಾಗ ಯಾವ ಥರ ಮ್ಯಾನೇಜ್ ಮಾಡಿದೆ ಅಂತ ಹೇಳಿಬಿಟ್ಟು ಕೆಲವೊಂದು ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ವಾಚ್ ಮಾಡಿ. ಆ್ಯಕ್ಚುಲಿ ಇವತ್ತು ಹಲಸಿನ ಹಣ್ಣಿಂದು ಕಡುಬು ಇಡ್ಲಿ ಏನು ಕರೀತಾರೆ ಗೊತ್ತಿಲ್ಲ ನನಗೆ. ಏನಂತ ಹೇಳೋದಮ್ಮ? ಹಲಸಿನ ಹಣ್ಣಿನ ಕಡುಬು ಮಾಡೋಣ ಅಂತ ಹೇಳ್ಬಿಟ್ಟು. ಹಲಸಿನ ಹಣ್ಣು ತುಂಬಾ ಚೆನ್ನಾಗಿದೆ. ಈ ಥರ ಕಲರ್ ಇರಬೇಕು ಮತ್ತು ಹಣ್ಣಾಗಿರಬೇಕು, ಸ್ವೀಟಾಗಿದೆ. ಅದನ್ನು ಹಲಸಿನ ಹಣ್ಣಿನ ಬೀಜ ತಗೊಂಡು ಇಬ್ಬರು ಅಮ್ಮ ನಾನು ಸೇರ್ಕೊಂಡು ಸೀಳ್ತಾ ಇದ್ದೀವಿ. ಲಿಪಿ ಬರೋ ಅಷ್ಟೊತ್ತಿಗೆ ರೆಡಿ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ತಾ ಇದೆ. ನಾನು ಬೆಳಗ್ಗೆನೇ ಆಲ್ರೆಡಿ 1 ಕಪ್ ಅಕ್ಕಿನ ನೆನೆಸಿಟ್ಟಿದ್ದೀನಿ. ಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ. ಹಲಸಿನ ಹಣ್ಣು ಒಂದು ಅಮ್ಮ ತಗೊಂಬರ್ತೀನಿ ಅಂತ ಹೇಳಿದರು, ತಂದಿರಲಿಲ್ಲ ಅಂತ ಹೇಳಿ ಇಷ್ಟೋ ತನಕ ವೆಯ್ಟ್ ಮಾಡಿದೆ. ನಮ್ಮ ಅಮ್ಮಗೆ ಬೇಗ ಬಾರಮ್ಮ ಅಂದರೆ ನನಗೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು 3 ಗಂಟೆಗೆ VIP ಥರ ಅಪಾಯಿಂಟ್ಮೆಂಟ್ ಕೊಟ್ಟು 3 ಗಂಟೆಗೆ ಬಂದೈತೆ ಅಲ್ವೇನಮ್ಮ? ಹೌದು. ಕೆಲಸ ಇರಲ್ವ ಮನೇಲಿ? ಏನು ಕೆಲಸ ಇರುತ್ತಮ್ಮ ಇರೋರಿಬ್ರು ಅಂದ್ರೆ ಏನೆಲ್ಲ ಅಲ್ಲೇ ಬಂದ್ಬಿಡುತ್ತೆ ಮಿಷಿನ್ನು. ಏನಪ್ಪ ಬೆಳಗ್ಗೆ ಬೇಗ ತಿಂಡಿ ಮಾಡೋದು, ಸಾರು ಮಾಡೋದು, ಬಂದ್ಬಿಡೋದು. ಮಿಷಿನ್ ಗುಡ್ಸೋದು ಒರ್ಸೋದೆಲ್ಲ ಮಿಷಿನ್ ಇದೆಯಲ್ಲ. ಮಿಷಿನ್ ನಮ್ಮನೇಲಿ ಈ ತಲೆ ತಗೊಂಡೋಗಿ ಹಾಕೋ. ಬೇಡ ಕಣಪ್ಪ, ನಾವು ಬಡವಾನಿ ಮಡಗ್ದಂಗೆ ಅಂತ ಇರ್ತೀವಿ. ಬಡವಾನಿ ಮಡಗ್ದಂಗೆ ಅಂತ ಇರ್ತಂತೆ ನಮ್ಮಮ್ಮ. ಏನ್ ಡೈಲಾಗ್ ಹೊಡಿತೀಯಮ್ಮ? ಸಾಕಾ ಇಷ್ಟು? ಬೇಕು ನಾನು ಸ್ವಲ್ಪ. ಒಂದೇ ಲೋಟ ಅಕ್ಕಿ ನೆನ್ಸಿರೋದು ನಾನು. ಸಾಕಾಗಲ್ಲ ಅಮ್ಮ. ಎಷ್ಟೊಂದು ಜನ ಮೊನ್ನೆ ಕಮೆಂಟ್ ಹಾಕಿದ್ರು ಪ್ರೆಗ್ನೆಂಟಲ್ಲಿ ಹಲಸಿನ ತಿನ್ಬಾರ್ದು ಅಂತ. ತಿನ್ಬಾರ್ದು, ಜಾಸ್ತಿ ತಿನ್ಬಾರ್ದು. ಆಸೆಗೆ 1-2 ತೊಳೆ ತಿನ್ಬೇಕು. ನಿಂತಾರೆ ಏನೊಂದು ತಟ್ಟೆನೇ ತಿನ್ನಕ್ಕಾಗತ್ತಾ? ಹಲಸಿನ ಹಣ್ಣು ತಗೋ ಅಂತೀಯ ಯಾವಾಗ? ತಿನ್ನಕ್ ಆಸೆ ಆಗುತ್ತೆ. ತಿಂದಿರೋದೇ 2 ತೊಳೆ. ಅದಕ್ಕೆ ಏನು ಇಡೀ ಮನೆ ಎಲ್ಲ ಹಲಸಿನ ಹಣ್ಣಿಗೆ ಪೂರ್ತಿ ನೊಣ ಗುಂಗ್ರ ನಮ್ಮನೇಲಿ. ನಮ್ಮನೇಲಿ 1 ನೊಣ ಇರಲ್ಲಪ್ಪ. ಏನ್ ಗೊತ್ತಾ, ಹಲಸಿನ ಹಣ್ಣು ನೋಡ್ತಾನೆ ಇದ್ರೆ ತಿಂತಾ ಇರ್ಬೇಕು ಅನ್ಸುತ್ತೆ. ಆಗ್ಬೇಕು ಅಂತ ಟೆಂಪ್ಟ್ ಆಗುತ್ತೆ. ತಿಂತ ಮಾಡ್ತೀನಿ ಅಂತಾರೆ ಆಮೇಲೆ ಅವರು. ಏನೂ ಇಲ್ಲ, ಶ್ರುತಿಗೆ ಆಸೆ ಆಗಿದೆ, ತಿಂತಿದ್ದಾರೆ, ಪರವಾಗಿಲ್ಲ ತಿಂತೀವಿ ಅಂತಾರೆ. ಯಾವ್ದಾದ್ರು ಅಮ್ಮ ಎಷ್ಟು ಹಾಕ್ಲಿ ಬೆಲ್ಲ? 1 ಬೌಲ್ ಹಾಕು. ಇರ್ಬೋದು ಪೂರ್ತಿ ಹಾಕ್ಲಾ? ಬೇಕಂದ್ರೆ ಸ್ವೀಟ್ ಮಾಡ್ಕೊಂಡು ಹಾಕಿದ್ರೆ ಆಯ್ತಲ್ವಾ? ಇದ್ರ ಅರ್ಧ ಬೌಲ್ ಹಾಕ್ಲಾ? ಅರ್ಧ ಬೌಲ್ ಹಾಕು. ಒಂದು ಚಿಕ್ಕ ಬೌಲ್ ತಗ, ಸ್ಟೀಲ್ದ. ಇಲ್ಲೇ ಇದೆ ತಗ. ಇದ್ರೆ ಏನು ಕೇಳು? ಅದು ಹಾಕಕ್ಕಾಯ್ತು. 1 ಬೌಲ್ ಹಾಕೋದ್ರಲ್ಲಿ ನೋಣ ಅಂದ್ರೆ ನೋಣ. ನಮ್ಮ ಮನೇಲಿ ಇವಾಗ ಹಲಸಿನ ಹಣ್ಣು, ಮಾವಿನ ಹಣ್ಣು ಎಲ್ಲ ಇಟ್ಕೊಂಡು ಕಂಪ್ಲೀಟಾಗಿ ನೋಣ. ಏನಾದ್ರು ವಿಡಿಯೋದಲ್ಲಿ ನೋಣ ಕಾಣಿಸ್ಕೊಂಡ್ರೆ ಇವ್ರೇನು ಇಷ್ಟೊಂದು ಗಲೀಜು ಅಂತ ಅನ್ಕೋತಾರೆ. ಗ್ಯಾರಂಟಿ. ಎಷ್ಟು ಏನು ಅವಾಯ್ಡ್ ಮಾಡಿದ್ರು ಹಣ್ಣುಗಳು ಕಡಿಮೆ ಆಗೋ ತನಕ ನೊಣ ಮಾತ್ರ ನಮ್ಮನೇಲಿ ಕಮ್ಮಿ ಆಗಲ್ಲ. ಫಸ್ಟ್ ಇದನ್ನ ರುಬ್ಕೊಬಿಡೋಣ. ರುಬ್ಬಿಟ್ಟು ಆಮೇಲೆ ಖಾರ ಚಟ್ನಿ ಮಾಡ್ಕೊಳ್ಳೋಣ ಅಲ್ವಾ ಅಮ್ಮ? ನಾನಿಲ್ಲಿ 1 ಬೌಲಷ್ಟು ಹಲಸಿನ ಹಣ್ಣು ತಗೊಂಡಿದ್ದೀನಿ, ಚೆನ್ನಾಗಿ ಹಣ್ಣಾಗಿರೋದು. ಅರ್ಧ ಬೌಲಷ್ಟು ಬೆಳಗ್ಗೆನೇ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ಇದರಲ್ಲಿ ಕಾಯಿ ತುರಿ ಅರ್ಧ ಕಪ್ ಸಾಕಲ್ವಾ ಅಮ್ಮ? ಅರ್ಧ ಕಪ್ ಸಾಕು. ಅರ್ಧ ಕಪ್ ಕಾಯಿ ತುರಿ ಹಾಕ್ತೀನಿ. ಇದು ಬೆಲ್ಲದ ಕ್ಯೂಬ್ಸು. ಮೋನೆಲ್ಲ ಹೋದಾಗ ತಗೊಂಡು ಬಂದಿದ್ರು. ಬಟ್ ತುಂಬ ಚೆನ್ನಾಗಿರುತ್ತೆ. ಇಲ್ಲೆಲ್ಲೂ ಸಿಗಲ್ಲ ಕರ್ನಾಟಕದಲ್ಲಿ ಅಂತ ಅನಿಸುತ್ತೆ, ಗೊತ್ತಿಲ್ಲ ನನಗೆ. ಆಮೇಲೆ ಅದಕ್ಕೆ ಏಲಕ್ಕಿ. ಫಸ್ಟ್ ಇವಾಗ ನಾನು ರುಬ್ಕೊಳ್ತೀನಿ. ಫಸ್ಟ್ ಏನು ರುಬ್ಕೊಂಡಮ್ಮ? ಅಕ್ಕಿ, ಬೆಲ್ಲ, ಕಾಯಿ ತುರಿ ರುಬ್ಕೊಂಡ. ಅಕ್ಕಿ ಹಲಸಿನ ಒಟ್ಟಿಗೆ ರುಬ್ಬಲ್ವಾ? ಸಪ್ರೇಟ್. ಸರಿ, ಅಕ್ಕಿನೇ ರುಬ್ಬು ಫಸ್ಟ್. ಸೊ ಇವಾಗ ಫಸ್ಟ್ ನಾನು ಅಕ್ಕಿನ ರುಬ್ಕೊಳ್ತಾ ಇದ್ದೀನಿ. ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನೋಣ ಅಕ್ಕಿನ ಹಾಕ್ಕೊಂಡು ಅರ್ಧ ಕಪ್ಪಷ್ಟು ತಂಗಿನ ತುರಿನ ಹಾಕ್ಕೊಂಡು ಆಮೇಲೆ ಅದಕ್ಕೆ ಏಲಕ್ಕಿ, 2 ಏಲಕ್ಕಿ ಸಾಕಮ್ಮ? 2 ಏಲಕ್ಕಿ. 2 ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಸಪೋಸ್ ಏಲಕ್ಕಿ ಪುಡಿ ಇದ್ದವ್ರು ಏಲಕ್ಕಿ ಪುಡಿನೂ ಹಾಕ್ಕೊಬೋದು. ಇವಾಗ ಇದು ಕ್ಯೂಬ್ಸು ಪ್ಯೂರ್ ಆಗಿರುತ್ತೆ, ಹಾಗಾಗಿ ಇದನ್ನು ನಾನೇನು ಜಿನುಗಿಸ್ಬಿಟ್ಟು ನೀರು ಹಾಕಿ ಸೋಸ್ಕೊಳ್ತಾ ಇಲ್ಲ. 1 ಬೌಲಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಮತ್ತು ಕಾಯಿ, ಬೆಲ್ಲ ಎಲ್ಲ ಹಾಕ್ಕೊಂಡು ಏಲಕ್ಕಿ ಹಾಕ್ಕೊಂಡು ಇವಾಗ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಪಾಪು ನೀರ್ ಹಾಕೋಬಾರ್ದು, ನೀರ್ ಹಾಕೊಂಡ್ರೆ ತೆಳ್ಳಗಾಗುತ್ತಂತೆ. ನಾನೊಂಚೂರು ನೀರ್ ಹಾಕೊಂಡಿಲ್ಲ, ಹಂಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೋಡಿ, ಈ ಥರ ತರಿಯಾಗಿರ್ಬೇಕು. ಆ್ಯಕ್ಚುಲಿ ಫುಲ್ಲು ಕಂಪ್ಲೀಟಾಗಿ ನುಣ್ಣಗೆ ರುಬ್ಕೋಬಾರ್ದು. ಚೂರು ತರಿ ರವೆ ಥರ ಇದೆ.
ಏನನ್ನೋರಮ್ಮ ಅಜ್ಜಿಯವರೆಲ್ಲ ಅವಾಗಿನ ಕಾಲದಲ್ಲಿ? ಹಣ್ಣಿಟ್ಟು ಅನ್ನೋರು. ಅದನ್ನ ಇದೇ ತರ ರುಬ್ಕೊಬಿಟ್ಟು ತಟ್ಟೆಲ್ ಬೇಯಿಸಿ ಅದನ್ನ ಪೀಸ್ ಪೀಸ್ ಮಾಡೋರು. ತಟ್ಟೆಲ್ ಬೇಯಿಸಿ ಪೀಸ್ ಮಾಡೋರು ಹಣ್ಣಿಟ್ಟು ಅಂತ. ಹೌದೇನಮ್ಮ? ಹ್ಮ್. ನಾನ್ ನಿನ್ ಹೇಳಿಲ್ಲ ಅಂದ್ರೆ ಗ್ಯಾರಂಟಿ ನೀರ್ ಹಾಕಬಿಡ್ತಾ ಇದ್ದೆ. ನೀರ್ ಹಾಕ್ಬಾರ್ದು. ಆಮೇಲೆ ಇದಕ್ಕೆ ಹಲಸಿನ ಹಣ್ಣ ಹಾಕೊಂಡು ಇವಾಗ ಹಲಸಿನ ಹಣ್ಣು ಅಷ್ಟೇ ತರಿ ತರಿಯಾಗಿ ರುಬ್ಕೋಬೇಕು. ಸ್ವಲ್ಪ ದಪ್ಪಕ್ಕೆ ಇರ್ಲಿ. ಹಾ ಸರಿ. ಅದನ್ನ ನಾವೀಗ ಬಾಳೆದೆಲೆಯಲ್ಲಿ ಇದ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನ ತುಂಬಾ ಸಣ್ಣ ಆದ್ರೆ ಚೆನ್ನಾಗಲ್ವಂತೆ. ಚೆನ್ನಾಗಲ್ಲ. ಹಂಗಾಗಿ ತರಿ ತರಿಯಾಗಿ ರುಬ್ಕೊಂಡು ಹಾಕೊಳ್ತಾ ಇದೀವಿ. ಈಗಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ. ಉಪ್ಪನ್ನ ಹಾಕೊಂಡು ಫುಲ್ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗಲೇ ಬಾಯಲ್ಲಿ ನೀರು ಬರ್ತಿದೆ ಕಣವ ನಂಗೆ. ಹೌದೌದು, ತಿಂದ್ಬಿಡಿ. ಇಟ್ಟೆ ತಿಂದ್ಬಿಡ್ಲಿ ಅಲ್ವಾ? ಇಟ್ನೆ ತಿನ್ಬಿಡಿ. ಅದಿನ್ನು ಬೇಯದ್ ಬೇಡ. ಬಿಸಿ ಬಿಸಿ ಬೇಯಿಸ್ಕೊಂಡು ಹಲಸಿನ ಹಣ್ಣಲ್ವಾ, ತುಪ್ಪ ಹಾಕೊಂಡು ಚಟ್ನಿ ಮಾಡ್ಕೊಂಡು ತಿಂದು ಬಿಡೋದು. ಇದಕ್ಕೇನ್ ಚಟ್ನಿ ಯಾರು ಮಾಡಲ್ಲ, ತುಪ್ಪ ಹಾಕೊಂಡ್ ತಿಂತಾರೆ. ಹೌದಾ? ಚಟ್ನಿ ಏನ್ ಮಾಡಲ್ಲ. ಅಮ್ಮವರೆಲ್ಲ ಚಟ್ನಿ ಮಾಡ್ತಾ ಇರ್ತಿಲ್ಲ. ಬಾಳೆದೆಲೆ ಅಮ್ಮ ತಗೊಂಡ್ಬಂದಿದ್ರು. ಅದನ್ನ ತೊಳೆದು ಇವಾಗ ಒಂಚೂರು ಹಿಂಗೆ ಬಿಸಿ ಮಾಡ್ಕೊಂಡ್ರೆ ಕಟ್ ಮಾಡಕ್ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಬಿಸಿ ಮಾಡ್ಕೊಳ್ಳೋದಷ್ಟೇ. ಒಂಚೂರು ಹಿಂಗ್ ಬಿಸಿ ಮಾಡ್ಕೊಂಡು ಮಾಡು ಫುಲ್ ಬಿಸಿ ಮಾಡು. ಅದೇ ಎಲೆ ಒಡೆದೋಗಲ್ಲ ಅಂತ. ಒಬ್ಬಟ್ಟು ತೊಟ್ಬೇಕಾದ್ರೆ ಮಾಡ್ತೀಯಲ್ಲಮ್ಮ ನೀನು. ಪಾಪ ಒಲೆಯಲ್ಲೆಲ್ಲ ಮಾಡಿದೀಯಲ್ಲ ಆಗ್ಲಿಂದ. ಅಮ್ಮ ನಿಜ ಹೇಳಮ್ಮ, ನಾನ್ ಚಿಕ್ಕದ್ರಲ್ಲಿ ಒಲೆ ಹಚ್ಚಿ ಅಡಿಗೆ ಮಾಡಿಲ್ವೇನಮ್ಮ? ಮಾಡಿದ್ದೆ. ಮತ್ತೆ ಬಾಯಲ್ಲಿ ಕಡೆ ನೀನೇನು ಮತ್ತೆ ಮಾಡಿದಾಳೆ ಚಿಕ್ಕದ್ರಲ್ಲಿ. ನಾನು ಊರಿಗೆ ಹೋದಾಗ ಗ್ಯಾಸ್ ಇತ್ತು, ಸೌದೆ ಪುರಿ ಮಾಡ್ಕೊಂಡು ಫ್ರೆಂಡ್ಸ್ಗೆಲ್ಲ ತಗೊಂಡೋಗಲ್ಲ. ನಮ್ದು ಅಂಗಡಿ ಇತ್ತು. ಯಾವ ಫ್ರೆಂಡ್ಸ್ ಕೊಡ್ತಿದ್ದೆ ಅದೆಲ್ಲ ಇನ್ನೊಂದ್ ದಿನ ಹೇಳೋಣ. ತಗೋ ಇವಾಗ ಕಟ್ ಮಾಡ್ಕೊಡ್ಲಾ? ಸರಿ ಸಾಕು ತಗೋ. ನಾನೊಂದು ಟ್ರೈ ಮಾಡ್ತೀನಿ. ಅಮ್ಮ ಉರ್ಲುಗಡೆ ಒಂದ್ಸತಿ ಉಲ್ಟಾ ಇಟ್ಟಿದ್ನಲ್ಲ, ನಿಂಪನ ಬೈದಿದ್ಲಲ್ಲ, ಅಂದ್ರೆ ಜುಯಿ ಅಂತ ಇದೆ. ಹೆಂಗಮ್ಮ? ಫಸ್ಟ್ ಹಿಂಗೆ, ಆಮೇಲೆ ಹಿಂಗ ಹಿಂಗ ಇಷ್ಟೇ ಸಾಕ? ಸಾಕು. ಅಲ್ಲಮ್ಮ, ಹಿಂಗೆ ಹಿಂಗೆ ಹಿಂಗೆ. ನಾನು ಆಕ್ಚುಲಿ ನಿಜವಾಗ್ಲೂ ಇವತ್ತೇ ಫಸ್ಟ್ ಮಾಡ್ತಾ ಇರೋದು. ಇದನ್ನ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಇಡ್ಲಿ ಇಟ್ಟಿರುತ್ತಲ್ಲ, ಅಜ್ಜಿ ಒಂದ್ಸತಿ ನಂಗೆ ನೆನಪು ಕಣಮ್ಮ, ಇಡ್ಲಿ ಪಾತ್ರೆಲ್ಲ ಬೇಯಿಸ್ತಾರೆ. ಇಡ್ಲಿ ಪಾತ್ರೆಯಲ್ಲಿ ಅಜ್ಜಿ ಬೇಯಿಸಿತ್ತು. ಏನಿಲ್ಲ, ನಾನು ಇಷ್ಟು ಕನ್ಸಿಸ್ಟೆನ್ಸಿ ತೆಳುಗ್ ಮಾಡ್ಕೊಂಡು ತುಂಬ ಗಟ್ಟಿ ಮಾಡಬಾರ್ದು, ನೀರೆಲ್ಲ ಹಾಕ್ಬಿಟ್ಟು ರುಬ್ಬಿಟ್ಟಿರ ಆಮೇಲೆ ಮಾಡುವಾಗ. ಆಹಾ ಘಮ ಘಮ ಅಂತ ಇದೆ. ಇದನ್ನ ಹಿಂಗೆ ಮಾಡಿ ಹಿಂಗೆ ಒಂದ್ಸತಿ ಫೋಲ್ಡ್ ಮಾಡಿ, ಹಿಂಗೊಂದ್ಸತಿ ಫೋಲ್ಡ್ ಮಾಡಿ, ಹಿಂಗೊಂದ್ಸತಿ ಫೋಲ್ಡ್ ಮಾಡಿ, ಹಿಂಗೊಂದು ಫೋಲ್ಡ್ ಮಾಡಿ, ಹಿಂಗೆ ಹಿಂಗೆ ಮಾಡಿಬಿಟ್ಟು ಒಂದು ಸೈಡಿಗೆ ಕಡ್ಬಿನ ತಪ್ಪಲಿ ಇಡೋದು. ಮಾಡು ಅಮ್ಮ, ನೀನು ಮಾಡು. ಮಾಡು. ನಾನು ಎಂಥದ್ದು ಖಾರ ಚಟ್ನಿ ಮಾಡ್ತೀನಿ. ಇದು ನೀನು ಮಾಡೋದ್ರೊಳಗಡೆ ನಾನು ಖಾರ ಚಟ್ನಿ ಮಾಡ್ತೀನಿ. ನನ್ನ ಮಗಳು ಬಂದು, ಅಮ್ಮ ಇದೇನಮ್ಮ ಹಿಂಗೆ ಮಾಡಿದ್ಯಾ? ತಿನ್ನಲ್ಲ ಬಿಡಿದಲ್ಲ. ತಿನ್ನಲ್ಲ ಅಂತ್ಯಾ? ಮೋಹನ್ ಮೋಸ್ಟ್ಲಿ ತಿನ್ಬೋದು, ಲಿಪಿ ತಿನ್ನಲ್ಲ. ಲಿಪಿ ಏನು ಮಾಡ್ತಾಳೋ ಗೊತ್ತಿಲ್ಲ, ಮೋಹನು ಗೊತ್ತಿಲ್ಲ. ಮೋಹನ್ ಹಲಸಿನಣ್ಣಿನ ದೋಸೆ ತಿಂತಾರೆ ಕಣಮ್ಮ. ಸರಿ, ಇವಾಗ ಅಮ್ಮ ಇದನ್ನ ಫೋಲ್ಡ್ ಮಾಡಿರ್ತಾರೆ, ಅಷ್ಟೊತ್ತಿಗೆ ನಾವು ಖಾರ ಚಟ್ನಿ ಮಾಡ್ಕೊಂಡು ಬರ್ತೀವಿ. ಆ್ಯಕ್ಚುಲಿ ನಾನು ಇದರಲ್ಲಿ ಕೆಂಪು ಖಾರ ಚಟ್ನಿ ಮಾಡೋಕ್ಕೆ ತೋರಿಸಿದ್ದೀನಿ. ಇದು ಹಸಿರು ಮೆಣಸಿಕಾಯಿ ಹಾಕ್ಬಿಟ್ಟು ಈ ಚಟ್ನಿಗೆಲ್ಲ ಚೆನ್ನಾಗಿರುತ್ತೆ. ಸ್ವಲ್ಪ ನಾನು ಬಾಣಲಿಗೆ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದಾದ್ಮೇಲೆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಮೀಡಿಯಮ್ 4 ಈರುಳ್ಳಿ ತಗೊಂಡಿದ್ದೀನಿ. 4 ಈರುಳ್ಳಿ ಮತ್ತು 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಅದ್ರ ಜೊತೆಗೆ 3 ಕಡ್ಡಿಯಷ್ಟು ಕರಿಬೇವು ತಗೊಂಡಿದ್ದೀನಿ. ನೀವು ಖಾರ ಜಾಸ್ತಿ ತಿನ್ನೋರು, ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮೆಣಸಿಕಾಯಿ ತಗೊಳ್ಳಿ. ನಾನು 6, 10, 12 ಹಸಿರು ಮೆಣಸಿಕಾಯಿ ತಗೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತೀನಿ. ಆಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು
ಒಂದು ಗೋಲ್ಡನ್ ಕಲರ್ ಆಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಹಸಿಮೆಣಸಿಕಾಯಿ ಜಾಸ್ತಿ ಬೇಕು ಅಂತ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ತುಂಬ ಇದು ಖಾರ ಇದೆ ಆ್ಯಕ್ಚುಲಿ, ಚಿಕ್ಕದಾಗಿದೆಯಲ್ಲ ಮೆಣಸಿನ್ಕಾಯಿ, ಹಾಗಾಗಿ ಖಾರ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಇಷ್ಟೇ ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿನ. ಯಾಕಂದರೆ ಲಿಪಿನೂ ತಿಂತಾಳೆ ಒಂದೊಂದ್ಸತಿ ಖಾರ, ನನಗೂ ಟೈಮಲ್ಲಿ ಜಾಸ್ತಿ ಖಾರ ತಿನ್ನೋದು ಬೇಡ ಅಂತ ಹೇಳಿ ಹೊಟ್ಟೆ ಉರಿಯುತ್ತೆ ಅಂತ ಹೇಳಿ ಮೆಣಸಿನ್ಕಾಯಿನ ಕಮ್ಮಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದು ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಒಂಚೂರು ಜಾಸ್ತಿ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಇದಕ್ಕೆ ಅಂತ ಹೇಳ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇಷ್ಟು ಕಲರ್ ಆಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಗೋಲ್ಡನ್ ಕಲರ್ ಆಯಿತು ನೋಡಿ, ಮೆಣಸಿಕಾಯಿ ಕಲರು ಚೇಂಜ್ ಆಯಿತು. ಇಷ್ಟು ಫ್ರೈ ಮಾಡಿಕೊಂಡು ಇದೊಂಚೂರು ತಣ್ಣಗಾಗಕ್ಕೆ ಬಿಟ್ಕೊಳ್ತೀನಿ. ಲಾಸ್ಟಿಗೆ ಆಫ್ ಮಾಡಿದ್ದೀನಿ. ಆಫ್ ಮಾಡಿದ್ಮೇಲೆ 1 ಸ್ಪೂನ್ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ, ಸುಮ್ಮನೆ ಟೇಸ್ಟಿಗೆ ಅಷ್ಟೇ. ಈ ಬಿಸಿಲೇ ಕಾಯಿ ತುರಿ ಏನಾಗುತ್ತೆ, ಫ್ರೈ ಆಗಿದ ಥರ ಆಗಿಬಿಡುತ್ತೆ, ಬೆಂದಿದ್ದ ಥರ ಆಗುತ್ತೆ. ಹಾಂ, ಬಂದೆ. ಹಣ್ಣಿಟ್ಟು ಹಲಸಿನ ಹಣ್ಣಿನ ಕಡುಬು, ಹಲಸಿನ ಹಣ್ಣಿನ ಇಡ್ಲಿ, ಒಬ್ಬೊಬ್ರು ಒಂದೊಂದು ಹೆಸರಲ್ಲಿ ಕರೀತಾರೆ. ಅವಾಗೆಲ್ಲ ಹಣ್ಣಿಟ್ಟು ಅಂತ ಹೇಳಿ ಕರೆಯೋರಂತೆ ಅಮ್ಮ. ಚಿಕ್ಕವ್ರು ಇರುವಾಗ ಅಮ್ಮ ಮಾಡೋರಂತೆ. ಇವಾಗ ಇದು ಮಾಡಾಯಿತು. ಇಷ್ಟಾಗಿದೆ ಇಲ್ಲಿ, ಇದಿಷ್ಟಾಗಿದೆ. ಎಷ್ಟಾಗಿದೆ ಅಮ್ಮ ಎಣಿಸ್ತಾ? ಇಲ್ಲ, ಏನೊಂದು 15 ಆಗಿರ್ಬೋದು. ಒಂದು 15 ಮಾಡಿದ್ದೀವಿ ಅಷ್ಟೇ. ಈಗ ಇದನ್ನ ಒಂದು 20 ರಿಂದ 25 ನಿಮಿಷ ಸ್ಟೀಮಿಗೆ ಇಟ್ಕೊಂಡ್ಬಿಟ್ರೆ ಹಲಸಿನ ಹಣ್ಣಿನದು ಗಂಟೆ ಬೇಕು. ಮಿನಿಮಮ್ ಅರ್ಧ ಗಂಟೆ ಬೇಕು. ಅರ್ಧ ಗಂಟೆ ಇಟ್ಕೊಂಡ್ಬಿಟ್ರೆ ಸರಿಯಾಗ್ಬಿಡುತ್ತೆ. ಇದನ್ನ ಇಟ್ಟಿದ್ದೀನಿ ಒಂದು 25 ನಿಮಿಷ ಬೆಂದ್ಬಿಟ್ರೆ ಸರಿ ಆಗುತ್ತೆ. ಸ್ಟೀಮ್ ಹೊರಗಡೆ ಹೋಗುತ್ತೆ ಇನ್ನು ಈ ಪಾತ್ರೆಲಿ ಅಂತ ಹೇಳ್ಬಿಟ್ಟು ಒಂಚೂರು ಭಾರ ಇರೋದು ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಎಲ್ಲರೂ ನಾನು ವಿಡಿಯೋದಲ್ಲಿ ಹೇಳಿದ್ನಲ್ಲ, ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಶುಗರ್ ಇತ್ತು, ಸೆಕೆಂಡ್ ಪ್ರೆಗ್ನೆನ್ಸಿಲಿ ಕಂಟಿನ್ಯೂ ಆಗಿದೆಯಾ ಅಂತ ಕೇಳ್ತಾ ಇದ್ದೀರಾ. ಸೆಕೆಂಡ್ ಪ್ರೆಗ್ನೆನ್ಸಿಲಿ ಇನ್ನೂ ಯಾವುದೇ ರೀತಿ ಶುಗರ್ ಕಂಟಿನ್ಯೂ ಆಗಿಲ್ಲ. ಮತ್ತು ಆಫ್ಟರ್ 7 ಮಂತ್ಸ್ ಗೊತ್ತಾಗುತ್ತೆ. ಲಿಪಿದ್ರಲ್ಲೂ ಅಮ್ಮ 8 ಮಂತಿಗೆ ಬಂದಿದ್ದ. 7 ಮಂತ್ಸಿಗೆ ಬಂತು. ಆಮೇಲೆ ಕಮ್ಮಿನೇ ಆಗಲಿಲ್ಲ. ಆಮೇಲೆ ಇನ್ಸುಲಿನ್ ಅಡ್ಮಿಟ್ ಮಾಡ್ಕೊಂಡಿದ್ರು. ಆಕ್ಚುಲಿ ಇನ್ನ ನಂಗೆ ಗೊತ್ತಾಗಿಲ್ಲ, ಇವಾಗೆಲ್ಲ ನಾರ್ಮಲ್ಲೇ ಇದೆ. ಹಾಗಾಗಿ ಡಾಕ್ಟ್ರು ಪಾಪ ಹೇಳ್ತಾ ಇದ್ರು, ಆಕ್ಚುಲಿ ಚೆನ್ನಾಗಿ ತಿನ್ನೋ ಅಂತ ಟೈಮ್ ಶ್ರುತಿ, ನೀನು ಏನು ಬಾಯಿ ಕಟ್ಬೇಡ, ನೀನು ತಿನ್ನು ಪರವಾಗಿಲ್ಲ, ಆದರೂ ಸ್ವಲ್ಪ ಡಯಟ್ ಫುಡ್ಡೇ ತಿನ್ನು ಅಂತಾನೆ ಹೇಳ್ತಾ ಇದ್ರು. ಆದರೂ ನಾನು ಸ್ವಲ್ಪ ಏನು ಕೆಲವೊಂದೊಂದು ಸತಿ ಮುದ್ದೆ, ಚಪಾತಿ ಮತ್ತು ಆ ಥರ ಡಯಟಿಂಗ್ದೆಲ್ಲ ತಿನ್ಕೊಂಡೇ ಬರ್ತಾ ಇದ್ದೀನಿ. ಆದರೂ ಇಷ್ಟ ಆದರೆ ಹಲಸಿನ ಹಣ್ಣು, ಮಾವಿನ ಹಣ್ಣು ಮಾತ್ರ ಬಿಡ್ತಾ ಇಲ್ಲ. ಮಾವಿನ ಹಣ್ಣು ಅಂದರೆ ಸಖತ್ತು ಇಷ್ಟ ನನಗೆ, ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಮಧ್ಯಾಹ್ನ ಅಂತೂ ಅಟ್ಲೀಸ್ಟ್ ಒಂದು 2 ಪೀಸಾರು ತಿಂತಾ ಇದ್ದೀನಿ. ಬಟ್ ಇವಾಗ ಶುಗರ್ ಅಂತೂ ನನಗೆ ಕಂಟಿನ್ಯೂ ಆಗುತ್ತಾ ಇಲ್ವಾ ಅಂತ ಹೇಳಿ ಆಫ್ಟರ್ 7 ಮಂತ್ಸ್ ಗೊತ್ತಾಗೋದು. ಗ್ಲೂಕೋಸ್ನ ಕುಡಿಸಿ ಟೆಸ್ಟ್ ಮಾಡಿಸಿದಾಗ ಸ್ವಲ್ಪ ಶುಗರ್ ಲೆವೆಲ್ ಜಾಸ್ತಿನೇ ಬಂದಿತ್ತು. ಸೊ ಅವಾಗ ನನಗೆ ಶುಗರ್ ಬಂದ್ಬಿಡ್ತಲ್ಲಪ್ಪ ಅಂತ ಹೇಳಿ ಫುಲ್ ಟೆನ್ಷನ್ ಆಗಿಬಿಟ್ಟೆ. ಆಮೇಲೆ ಡಾಕ್ಟ್ರು ಮತ್ತೆ 1 ವೀಕ್ ಬಿಟ್ಟು ಟೆಸ್ಟ್ ಮಾಡಿಸಿದ್ರು, 20 ಡೇಸ್ ಬಿಟ್ಟು ಟೆಸ್ಟ್ ಮಾಡಿಸಿದ್ರು. ನಾರ್ಮಲ್ಲೇ ಇದೆ ಶ್ರುತಿ, ನೋಡೋಣ ಎವ್ರಿ 20 ಡೇಸ್ ಅಥವಾ 1 ಮಂತಿಗೆ ಒಂದ್ಸತಿ ನಿನಗೆ ಟೆಸ್ಟ್ ಮಾಡಿಸೋಣ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಚೆಕಪ್ಪಿಗೆ ಹೋದಾಗಲೂ ಟೆಸ್ಟ್ ಮಾಡಿಸ್ತೀನಿ. ಆ್ಯಂಡ್ ಏನಪ್ಪ ಅಂತ ಅಂದರೆ ನನಗೆ ಹೆಂಗಿತ್ತು ಅಂತ ಅಂದರೆ ಆಲ್ಮೋಸ್ಟ್ ಒಂದು 280-300 ಹಾಗಿತ್ತು ನನಗೆ ಫಸ್ಟ್ ಟೆಸ್ಟ್ ಮಾಡಿಸಿದಾಗ, ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ. ಡಾಕ್ಟ್ರು ಹೇಳಿದ ತಕ್ಷಣ ನನಗೆ ಫುಲ್ ಅಳು, ನನಗೆ ಫಸ್ಟೇ ದುಃಖ, ನನಗೆ ಕಣ್ಣಲ್ಲಿ ಬುಳ ಅಂತ ನೀರು. ಆಮೇಲೆ ಡಾಕ್ಟ್ರು ಒಂದೇ ಸತಿ ಇನ್ಸುಲಿನ್ ಕೊಡಬಾರ್ದಲ್ವ, ಸೊ ಟ್ಯಾಬ್ಲೆಟಲ್ಲೆಲ್ಲ ಕಂಟ್ರೋಲ್ ಆಗೋ ಥರನೂ ಇರಲಿಲ್ಲ. ಆ್ಯಂಡ್ ಡಯಟ್ ಮಾಡಿದ್ರೂ ಅದು ನೋ ಯೂಸ್ ಥರ ಇತ್ತು. ಬಟ್ ನಾನು ಫಸ್ಟ್ ಪ್ರೆಗ್ನೆನ್ಸಿಲಿ ತುಂಬ ವಾಕಿಂಗ್ ಮಾಡ್ತಿರ್ಲಿಲ್ಲ. ಕಾಲೇಜಿಗೆ ಹೋಗಿ ಬರೋದು, ಅಮ್ಮ ಬರೋರು ಇರೋರು, ಮತ್ತು ರುದ್ರತ್ತೆ ಅಂತ ಅತ್ತೆ ಇದ್ದರು. ನಾನು ಬರೋಷ್ಟೊತ್ತಿಗೆ ಅತ್ತೆನೂ ಜ್ಯೂಸ್ ಮಾಡಿಟ್ಟಿರೋರು, ಚೆನ್ನಾಗಿ ಜ್ಯೂಸ್ ಕುಡಿಯೋದು, ಹಣ್ಣು ತಿನ್ನೋದು, ತುಂಬ ಸ್ವೀಟ್ ಎಲ್ಲ ಜಾಸ್ತಿ ತಿಂದು ಮೇ ಬಿ ಹಂಗಾಗಿತ್ತೋ ಏನೋ ಗೊತ್ತಿಲ್ಲ. ಆಮೇಲೆ ಡಾಕ್ಟ್ರ್ ಏನು ಮಾಡಿದ್ರು, ಅಡ್ಮಿಟ್ ಮಾಡಿಕೊಂಡು ನನಗೆ 2 ಡೇಸು ಬೆಳಗ್ಗೆ ಮತ್ತು ಸಂಜೆ ಸ್ವಲ್ಪ ಡೋಸೇಜ್ನೇ ನನಗೆ ಇನ್ಸುಲಿನ್ ಕೊಡ್ತಾ ಬಂದರು. ಸೊ ಬೆಳಗ್ಗೆ ನಾನು ತಿಂಡಿಗಿಂತ ಮುಂಚೆ ಪೆನ್ ಥರ ಇರುತ್ತೆ ಇಷ್ಟುದ್ದ, ನಿಜವಾಗ್ಲೂ ಎಷ್ಟು ನೀಗ್ಲೂ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ. ಈ ಸರಿ ಬಂದವರು ಸಾಕಪ್ಪ ಅಂತ ಯೋಚನೆ ಮಾಡ್ತೀನಿ ನಾನೇ. ಅಷ್ಟು ಬೇಜಾರಾಗುತ್ತೆ ನನಗೆ. ಬೆಳಗ್ಗೆ ಒಂದು ತಿಂಡಿಗಿಂತ ಮುಂಚೆ ಒಂದು ತೊಡೆಗೆ ತಗೊಳ್ತಾ ಇದ್ದೆ, ಮತ್ತು ತಿಂಡಿ ಆದಮೇಲೆ ಏನೂ ಇರಲಿಲ್ಲ.
ನೆಕ್ಸ್ಟ್ ರಾತ್ರಿ ಊಟಕ್ಕಿಂತ ಮುಂಚೆ ಈ ಕಡೆ ಲೆಫ್ಟ್ ಕಾಲಿಗೆ ತಗೋತಾ ಇದ್ದೆ, ಲ್ಯಾಪಿಗೆ ತೊಡೆಗೆ ತಗೊಳ್ತಾ ಇದ್ದೆ. ಹೀಗೆ ಎವ್ರಿ ಡೇ ನಾನು ತಗೊಳ್ತಾ ಇದ್ದೆ. ಪ್ರತಿ 2 ದಿನಕ್ಕೆ ಒಂದ್ಸತಿ ನನಗೆ ಶುಗರ್ ಟೆಸ್ಟ್ ಮಾಡ್ಸಕ್ಕೆ ಹೇಳೋರು ಅಲ್ವಾ ಅಮ್ಮ. ನಾನು ಅಮ್ಮ ಬೆಳಗ್ಗೆನೆ, ನಾನು ಎದ್ದೇಳೋ ಅಷ್ಟೊತ್ತಿಗೆ ಬೆಳಗ್ಗೆನೆ ಏನಾದರೂ ಒಂದು ಗೋರಿಕಾಯಿ ಪಲ್ಯ, ಗೆಡ್ಡೆಕೋಸಿನ ಪಲ್ಯ, ಆಮೇಲೆ ಬೀನ್ಸ್ ಪಲ್ಯ, ರಾಗಿ ಶಾವಿಗೆ ಉಪ್ಪಿಟ್ಟು, ರಾಗಿ ರೊಟ್ಟಿ, ಚಪಾತಿ, ಗೋಧಿ ನುಚ್ಚಿಂದು ಪೊಂಗಲ್ಲು, ಆಮೇಲೆ ನವಣೆ ಮಾಡಕ್ಕಾಗ್ದೋದ್ರು ಪಕ್ಕದ ಮನೆ ಪ್ರಭಾ ಅಂತ ಇದ್ರು, ಅವ್ರು ಕೊಡೋರು, ಯಮುನಕ್ಕ ಕೊಡೋರು. ಇವಳಿಗೆ ಅಂತೂ ಪಾಪ ತುಂಬಾ ಚೆನ್ನಾಗಿತ್ತು ಅಲ್ಲಿ. ಅಷ್ಟು ಚೆನ್ನಾಗಿದೆ. ನಾನು ಏನಾರು ಆಂಟಿ ಏನಾರು ತಿನ್ಬೇಕು ಅಂದ್ರೆ ನೆಕ್ಸ್ಟ್ ಮೂಮೆಂಟ್ ಕೆಳಗಡೆ ಮನೆ ಗೀತಕ್ಕ, ಕುಸುಮಕ್ಕ ಎಲ್ಲಾರು ಅಷ್ಟೇ ಪಾಪ ಎಲ್ಲಾರು ಕೊಡ್ತಾ ಇದ್ರು. ಹಿಂಗೆ ಅವಾಗ ಏನ್ ನನ್ನ ಬಾಡಿ ಶುಗರ್ ಇದ್ದಾಗ ಯಾವ ತರ ಫೈಬರ್ ಕಂಟೆಂಟ್ ಬೇಕೋ ಆ ತರ ಫುಡ್ನ ತಗೊಳ್ತಾ ಇದ್ದೆ. ಬಟ್ ಈಗಲೂ ಸ್ವಲ್ಪ ಗ್ರಾಜುಯಲಿ ಅದೇ ತರ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ಇವಾಗ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಇರೋರೆಲ್ಲ ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ರು, ಶುಗರ್ ಬಂದರೆ ಹೆದರಿಕೋಬೇಕಾ ಅಂತೆಲ್ಲ ಹೇಳಿ. ಖಂಡಿತವಾಗ್ಲೂ ಏನು ಹೆದರ್ಕೊಳ್ಳೋ ನೆಸೆಸಿಟಿ ಇಲ್ಲ. ನನಗೆ ಶುಗರ್ ಬಂದು ಒಂದು ಹಾಸ್ಪಿಟಲಲ್ಲಿ ನನಗೆ ಸೆಕ್ಷನ್ ಆಗಿರೋದು, ಸಿಸರಿಯನು. ಬಿಕಾಸ್ ಶುಗರ್ ಇದ್ದಲ್ಲ, ಜಾಸ್ತಿ ಕಂಟ್ರೋಲಿಗೆ ಬರಲಿಲ್ಲ ಅಂತ ಹೇಳ್ಬಿಟ್ಟು ನನಗೆ ನಾರ್ಮಲ್ ಡೆಲಿವರಿಗೆ ಟ್ರೈಯೇ ಮಾಡಲಿಲ್ಲ. ಸೊ ನಾನು ರೆಡಿ ಇರಲಿಲ್ಲ, ಹಾಗಾಗಿ ನಾನು ಸೆಕ್ಷನ್ನೇ ಮಾಡಿಸ್ಕೊಂಡೆ. ನೆಕ್ಸ್ಟ್ ಡೇ ಲಿಪಿನೂ ಒಂದು ಸತಿ ಚೆಕ್ ಮಾಡ್ತಾರೆ, ಏನಾದರೂ ನಮ್ಮ ತಾಯಿಯಿಂದ ಮಗುಗೆ ಟ್ರಾನ್ಸ್ಫರ್ ಆಗಿದೆಯಾ ಅಂತ. ಯಾವುದೇ ರೀತಿ ಲಕ್ಕಿಲಿ ಏನೂ ಟ್ರಾನ್ಸ್ಫರ್ ಆಗಿರಲಿಲ್ಲ. ಆ್ಯಂಡ್ ನಾನು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗೋ ಅಷ್ಟೊತ್ತಿಗೆ ನನ್ನ ಶುಗರ್ ನಾರ್ಮಲ್ ಇತ್ತು. ಆ್ಯಂಡ್ ಈಗಲೂ ನಾನು ಟೆಸ್ಟ್ ಮಾಡ್ಕೊಳ್ತಾ ಇದ್ದೆ, ಎವ್ರಿ 6 ಮಂತ್ಸು 1 ಇಯರ್ಗೆ ಒಂದ್ಸತಿ. ಶುಗರ್ ನಾರ್ಮಲ್ಲಾಗೇ ಇದೆ. ಆ್ಯಂಡ್ ಯಾರಾದರೂ ಪ್ರೆಗ್ನೆನ್ಸಿ ಇದ್ದವರು ಶುಗರ್ ಇದ್ದರೆ ನೆಕ್ಸ್ಟ್ ಕ್ಯಾರಿ ಆಗುತ್ತೇನೋ ಅನ್ನೋ ಥರ ಏನು ನೀವು ಭಯ ಪಟ್ಕೊಳ್ಳೋ ನೆಸೆಸಿಟಿನೇ ಇಲ್ಲ. ಖಂಡಿತ ಏನಿಲ್ಲ. ಸ್ವಲ್ಪ ಫುಡ್ ಏನೋ ಪ್ರೆಗ್ನೆನ್ಸಿಯಲ್ಲಿ ಇಷ್ಟ ಆಗಿದ್ದೆಲ್ಲ ತಿನ್ಬೇಕಾಗಿರುತ್ತಲ್ವಾ, ಬಟ್ ತಿನ್ನೋದನ್ನ ಬಾಯಿ ಕಟ್ಟಿ ಡೆಲಿವರಿ ಮಾಡ್ಕೋಬೇಕು, ಲಿಮಿಟಲ್ಲಿ ತಿನ್ಕೊಬೇಕು ಅಷ್ಟೇ. ಅಮ್ಮ ಅಂತೂ ಫುಲ್ ನನಗೆ ಸಪೋರ್ಟಿವ್ ಆಗಿದ್ರು ಅವಾಗ ನನ್ನ ಪ್ರೆಗ್ನೆನ್ಸಿಯಲ್ಲಿ. ಆಲ್ಮೋಸ್ಟ್ ವಾರಕ್ಕೆ ಒಂದ್ಸತಿ ಊರಿಗೆ ಬಂದು ಅಪ್ಪಂಗೆ ಅಡುಗೆ ಮಾಡಿಟ್ಟು ಮನೆ ಕ್ಲೀನ್ ಮಾಡಿಕೊಡ್ತಾಯಿದ್ರು. ಹಾಗೆ ಹೆಂಗೋ ಲಿಪಿ ಪ್ರೆಗ್ನೆನ್ಸಿ ಕಳೆದೋಗಿದ್ದೆ ಗೊತ್ತಾಗಲಿಲ್ಲ. ಅಕ್ಕಪಕ್ಕದ ಮನೆ ಆಂಟಿ, ಅಕ್ಕ ಎಲ್ಲರೂ ಚೆನ್ನಾಗಿ ಕೇರ್ ಮಾಡ್ಕೊಂಡು ಚೆನ್ನಾಗಿ ನೋಡಿಕೊಂಡ್ರು. ಬಟ್ ಇಲ್ಲೇನು ಅಂತ ಅಂದರೆ ಅಮ್ಮ ಹತ್ರ ಇರೋದಕ್ಕೆ ಅಮ್ಮ ಬರ್ತಾನೆ ಇರ್ತಾರೆ. ನಾನು ಅಷ್ಟೇ, ಇವಾಗ ಏನಾದರೂ ಬಾರಮ್ಮ ಅಂತ ಅಂದರೆ ಪಟ್ಟಂತ ಬರ್ತಾರೆ. ಸೊ ಇದಿಷ್ಟು ಶುಗರ್ ಇದ್ದಿದ್ದು ನನ್ನ ಜರ್ನಿ ಮುಗ್ದೋಯ್ತು. ಆಲ್ಮೋಸ್ಟ್ 1.5 ತಿಂಗಳು ಇನ್ಸುಲಿನ್ ತಗೊಂಡಮ್ಮ. ಹೌದು, 1.5 ತಿಂಗಳು ಕಣ್ಣು ಮುಚ್ಕೊಂಡು ಹಿಂಗೆ ಚುಚ್ಕೊಳ್ತಾ ಇದ್ದೆ ಸ್ಟಾರ್ಟಿಂಗ್. ತಿನ್ನೋದು ಇನ್ಸುಲಿನ್ ತಗೊಳ್ಳೋದು, ರಾಗಿ ಮುದ್ದೆ. ಎಲ್ಲರೂ ತಮಾಷೆ ಮಾಡೋರು, ನಿನಗೆ ಕರಿ ಮಗು ಹುಟ್ಟುತ್ತೆ, ಕರಿ ಮಗು ಅಂತ. ರಾಗಿ ಮುದ್ದೆ ಒಂದಿಷ್ಟು ದಪ್ಪ ಅಮ್ಮ ರಾಗಿ ಮುದ್ದೆ ಮಾಡ್ಕೊಡ್ತಿದ್ರು. ಮತ್ತೆ ಈ ಕೆಳಗಡೆ ಮನೆ ಓನರ್ ಆಂಟಿ ಜಾಸ್ತಿ ಅಂಕಲ್ ಇದ್ರಲ್ವಾ, ಓನರ್ ಅಂಕಲಿಗೆ ರಾಗಿ ಮುದ್ದೆ ಮಾಡಲೇಬೇಕಿತ್ತು. ಹಾಗಾಗಿ ಬಿಡಿ ಶ್ರುತಿ, ಬಿಡಿ ಆಂಟಿ ಅಮ್ಮಂಗೆ ಹೇಳ್ಬಿಟ್ಟು ಆಂಟಿನೇ ಮುದ್ದೆ ಜಾಸ್ತಿ ಮಾಡ್ಕೊಡ್ತಿದ್ರು. ಮತ್ತೆ ಮುದ್ದೆ ನೆನ್ಸ್ಕೊಂಡ್ರೆ ಖುಷಿ ಆಗುತ್ತೆ. ಪಕ್ಕದ ಮನೆ ಆಂಟಿನೂ ಅಷ್ಟೇ ಮುದ್ದೆ ಮಾಡ್ಕೊಡ್ತಾ ಇದ್ರು. ಆಮೇಲೆ ನಾನೇನಂದ್ರೆ ನಂಗೆ ಈ ಪ್ರೆಗ್ನೆನ್ಸಿಲೂ ಅಷ್ಟೇ ನಾನು ನೀರೇ ಕುಡಿಯಲ್ಲ ಜಾಸ್ತಿ, ಮಜ್ಜಿಗೆನೇ ಕುಡಿಬೇಕು ಅಂತ ಅನ್ಸುತ್ತೆ. ಅದಕ್ಕೆ ನಂಗೆ ಓನರ್ ಆಂಟಿ ರೇಗಿಸ್ತಿದ್ರು, ಶ್ರುತಿ ಕರಿ ಮುದ್ದೆ ತಿಂದು ತಿಂದು ಕಪ್ಪಗೆ ಎತ್ಬಿಡ್ತೀಯ ಅಂತ ರೇಗಿಸೋರಾಯ್ತಾ. ನಾನು ಸುಮ್ಮನೆ ರೀ ಆಂಟಿ, ಕರಿ ಮುದ್ದೆ ಜೊತೆಗೆ ಬಿಳಿ ಮಜ್ಜಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇಲ್ವಾ, ಏನಿಲ್ಲ ಮೀಡಿಯಮ್ ಕಲರೇ ಮಗು ಹುಟ್ಟುತ್ತೆ ಅಂತ ಹೇಳಿ. ಹಾಗೆ ನನಗೆ ನಿಜವಾಗ್ಲೂ ಆಫ್ಟರ್ 7.5 8 ಮಂತ್ ಆದಮೇಲೆ ಒಂಥರ ಪ್ರೆಗ್ನೆನ್ಸಿ ಜರ್ನಿ ತುಂಬ ಹಾರ್ಡ್ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಆವಾಗ ಕಂಪೇರ್ ಮಾಡಿದ್ರೆ ಇವಾಗ ಆಕ್ಟಿವ್ ಆಗಿದ್ದೀನಾ, ಆರಾಮಿದ್ದೀ, ಸರಿ ಪರವಾಗಿಲ್ಲ, ಆರಾಮಿದ್ದಾಳೆ. ಇನ್ನು 6 ಮಂತ್ಸ್ ಅಲ್ಲ, ನೋಡ್ಬೇಕು ಇನ್ನೊಂದು ಮಂತ್ ಅಷ್ಟೇ. ಶುಗರ್ ಇದ್ದವರು ಯಾವುದೇ ಕಾರಣಕ್ಕೂ ಹೆದರ್ಕೋಬೇಡಿ, ನೆಕ್ಸ್ಟ್ ಏನು ಕಂಟಿನ್ಯೂ ಆಗಲ್ಲ. ಸಪೋಸ್ ಇದ್ದರೆ ಮತ್ತೆ ಇವಾಗ ಏನಂತ ಅಂದರೆ ಬೇರೆಯವ್ರಿಗೆ ಕಂಪೇರ್ ಮಾಡಿಕೊಂಡು ತುಂಬ ಇನ್ಫ್ಲೂಯೆನ್ಸ್ ಆಗಬೇಡಿ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ. ಒಬ್ಬೊಬ್ಬರದ್ದು ಒಂದೊಂದು ಥರ ಇರುತ್ತೆ ಬಾಡಿ. ನನ್ನ ಬಾಡಿ ಒಂಥರ ಇರುತ್ತೆ, ಅವ್ರ ಬಾಡಿ ಕೆಲವರಿಗೆ ತುಂಬ ಹೆವಿ ಮಸಾಲ ಐಟಮ್ಸು ಆ ಥರ ತಿಂದ್ರೆ ಅಡ್ಜಸ್ಟ್ ಆಗುತ್ತೆ, ಕೆಲವರಿಗೆ ಅಡ್ಜಸ್ಟ್ ಆಗಲ್ಲ. ಇವಾಗ ನಾನು ಎಲ್ಲಮ್ಮ ಫಸ್ಟ್ ಇವಾಗ ನನ್ನ ಆಂಟಿ ನಿಮಗೆ ನೆನಪಿದ್ಯಾ ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ಗಿಂತ ಮುಂಚೆ ದಿನ ಒಂದೊಂದು ಬೌಲ್ ಪಪ್ಪಾಯ ಹಣ್ಣು ಮಾವಿನ ಹಣ್ಣು ಕಲ್ಸ್ಕೊಂಡು ತಿಂತಾನೆ ಇದ್ವಿ ನಾವು. ನಂಗೆ ಯಾವುದೇ ರೀತಿ ನೋಡಿ ಪಪ್ಪಾಯ ಮತ್ತು ಬಾಳೆಹಣ್ಣು ಕಲ್ಸ್ಕೊಂಡು ತಿಂತಾನೆ ಇದ್ವಿ ನಾವು. ಬಟ್ ನಂಗೆ ಯಾವುದೇ ರೀತಿ ಆ ಥರ ಹೀಟ್ ಆಗಲಿ, ಬ್ಲೀಡಿಂಗ್ ಆಗಲಿ, ಮಿಸ್ಕ್ಯಾರೇಜ್ ಆಗಲಿ ಆಗಲಿಲ್ಲ. ಇಟ್ ಡಿಪೆಂಡ್ಸ್. ಒಬ್ಬರು ಬಾಡಿ ಒಂದೊಂದು ಥರ ಇರುತ್ತೆ, ನನ್ನ ಫುಡ್ ಹ್ಯಾಬಿಟ್ ಒಂಥರ ಇರುತ್ತೆ, ನನಗೆ ಬೇರೆ ಥರ ಡಾಕ್ಟ್ರು ಗೈಡ್ ಮಾಡಿರ್ತಾರೆ. ಸೊ ಇನ್ಫ್ಲೂಯೆನ್ಸ್ ಆಗಬೇಡಿ, ಮನೇಲಿ ದೊಡ್ಡವ್ರು ಇರ್ತಾರೆ ಅಲ್ವಾ, ಅವ್ರನ್ನ ಕೇಳ್ಕೊಂಡು ತಿನ್ನಿ. ನಾವೇನಂದರೆ ಜಸ್ಟ್ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ತೀವಿ ಅಷ್ಟೇ. ಇಷ್ಟೇ. ಶುಗರ್ ಇದ್ದವ್ರಿಗೆ ಇನ್ನೇನು ಹೇಳ್ಬೋದಮ್ಮ,
ಅಷ್ಟೇ, ಇನ್ನೇನಿಲ್ಲ. ಹೆದರ್ಕೋಬಾರ್ದು. ವಾಕಿಂಗ್ ಮೇನ್ ಆಕ್ಚುಲಿ. ನಾನು ಅಂತೂ ತುಂಬಾ ವಾಕ್ ಮಾಡ್ತಾಳೆ. ನಾನು ಮಾಡ್ತಾ ಇರ್ಲಿಲ್ಲ, ನಿಜವಾಗ್ಲೂ ವಾಕಿಂಗ್ ಮಾಡ್ತಿರ್ಲಿಲ್ಲ. ವಾಕ್ ಮಾಡು ಅಂದ್ರೆ ಇವತ್ತು ಹೋಗಲ್ಲ ವಾಕ್. ಈಗ್ಲೂ ನಾನು ವಾಕಿಂಗ್ ಮಾಡಲ್ಲ, ಅಷ್ಟು ಲೇಜಿ ನಾನು. ಇಲ್ಲೊಂದ್ ಸ್ವಲ್ಪ ಮಾಡ್ತೀನಿ ಕಣಮ್ಮ ರಾತ್ರಿ ಹೊತ್ತು. ಎಲ್ಲಿ ಮಾಡ್ತೀವಿ ಬಿಡು ನೀನು, ತಿಂದ ಸೋಪದ್ಮೇಲೆ ಮಲಕ. ಆಯ್ತಾ, ನಾನ್ ಲೇಜಿ ಮಾಡಿದೀನಿ ಹಂಗಂತ ಹೇಳ್ಬಿಟ್ಟು ವಾಕಿಂಗ್ ತುಂಬಾ ಇಂಪಾರ್ಟೆಂಟ್. ಶುಗರ್ ಇರೋರಿಗೆ ಮಾತ್ರ ಅಂತ ಅಲ್ಲ, ಪ್ರತಿಯೊಬ್ರು ಯಾರು ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಇರ್ತೀರಾ ಎಲ್ಲರೂ ಆಫ್ಟರ್ 5 months ವಾಕಿಂಗ್ನ ಕಂಪಲ್ಸರಿಯಾಗಿ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಸೊ ಇಷ್ಟಕ್ಕೆ ನನ್ನ ಶುಗರ್ ಜರ್ನಿ. ನಮ್ಮಮ್ಮ ಏನಕ್ಕೆ ಕೂರಿಸ್ಕೊಂಡೆ ಅಂದರೆ, ನಮ್ಮಮ್ಮ ಅಂತೂ ನಾನು ನೋಡಕ್ಕೆ ಆಗ್ತಿರ್ಲಿಲ್ಲ ನನ್ನನ್ನು. ಆಮೇಲೆ ಮೂವನ್ನು ರೇಗ್ಸೋರು, ಅಮ್ಮನೂ ರೇಗ್ಸೋರು, ಎಲ್ಲರೂ ರೇಗ್ಸೋರು. ಒಂಥರ ಹಿಂಗೆ ಟಕ ಟಕ್ ಅಂದರೆ ಹೆಂಗೆ ಅಂದರೆ ಹೊಟ್ಟೆ ಒಳಗಡೆ ಇರೋ ಮಗು ಎಲ್ಲಿ ಬಿದ್ದೋಗ್ಬಿಡುತ್ತೋ ಅನ್ನೋ ಥರ ನಡೀತಾ ಇದ್ದೆ, ಹಿಂಗೆ ಇಟ್ಕೊಂಡು ನಡೀತಾ ಇದ್ದೆ. ಆಮೇಲೆ ನನ್ನ ಕಸಿನ್ ಯಾವಾಗಲೂ ರೇಗ್ಸೋಳು, ಲತಾ ಹೇಳೋಳು ನೆನಪಿದ್ಯಮ್ಮ, ಶ್ರೂ ಹೊಟ್ಟೆ ಮೇಲೆ ಯಾವಾಗಲೂ ಕೈ ಇರುತ್ತಲೆ ಫೋಟೋದಲ್ಲಿ ಇಲ್ಲ ಕಂಪೇರ್ ಮಾಡಿದ್ರೆ ಈಗ ಇಟ್ಕೊಳ್ಳಲ್ಲ ಅಲ್ವಾ ಆಂಟಿ? ಅವಾಗ ಹಿಂಗೆ ಇಟ್ಕೊಂಡು ನಡ್ಕೊಂಡು ಈ ಸಾಮಾನ್ಯ ನಾನು ಅಂತಲ್ಲ, ಫಸ್ಟ್ ಪ್ರೆಗ್ನೆನ್ಸಿ ಇದ್ದವ್ರು ಎಲ್ಲರೂ ನನ್ನ ಥರನೇ ಬಿಹೇವ್ ಮಾಡಿರ್ತೀರಾ ಅಂತ ಅನ್ಸುತ್ತೆ. ನಾವೆಲ್ಲ ಆ ಥರ ಇಲ್ಲ ಬಿಡು. ನೀನು ಅಮ್ಮಂಗಾಗಿದ್ರೆ ಹೆಂಗಪ್ಪ ನೀವೆಲ್ಲ ಜೀವನ ಮಾಡ್ತಾ ಇದ್ರಿ ಅಂದ್ರೆ ಅವಾಗ ಹೇಳ್ತಾಳೆ ನನ್ನ ಮಗಳು, ನಿಮ್ದೇ ಒಂಥರ ಕಣಮ್ಮ, ನಮ್ದೇ ಒಂಥರ. ನೀವ್ ಹಂಗ್ ಬೆಳೆಸಿದ್ರೆ ನಾವು ಹಂಗೆ ಬೆಳಿತಾ ಇದ್ವಿ. ಆಮೇಲೆ ಮೋಹನ್ ರೇಗ್ಸೋರು ನೋಡ್ಬಾ, ಅಲ್ಲಿ ಬೇರೆಯವರೆಲ್ಲ ಒಂದ್ ತಲೆ ಮೇಲೆ ಒಂದು ಕೊಡ್ಪಾನ ಸೊಂಟದ ಮೇಲೆ ಒಂದ್ ಇಟ್ಕೊಂಡು ನಡೀತಾರೆ, ಇವಳೇನ ಆಂಟಿ ಇವಳು ಬಿದೋಗುತ್ತೆ ಅಂದಂಗೆ ನಡೆಯೋಳು ಅಂತ. ಬಟ್ ಅಷ್ಟು ಸೂಕ್ಷ್ಮವಾಗಿದ್ದೆ, ಅಷ್ಟು ಕಷ್ಟಪಟ್ಟಿದ್ದೀವಿ. ಅಂದರೆ ನಂಗೆ ಸ್ವಲ್ಪ ಭಯ ಇತ್ತು, ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಡುತ್ತೇನೋ ಅನ್ನೋ ಥರ ಇತ್ತು. ಬಟ್ ನೀವು ಆ ಥರ ಏನು ಕ್ಯಾರಿ ಮಾಡ್ಕೊಬೇಡಿ, ಯಾವುದೇ ರೀತಿ ಏನು ತೊಂದರೆ ಆಗಲ್ಲ. ನಿಮ್ಮ ಕೇರ್ಫುಲ್ಲಲ್ಲಿ ನೀವಿರಿ ಅಂತ ಹೇಳ್ಬಿಟ್ಟು ಸಜೆಸ್ಟ್ ಮಾಡ್ತೀನಿ. ಸೊ ಇಷ್ಟೊತ್ತಿಗೆ ಖಾರ ಚಟ್ನಿ ತಣ್ಣಗಾಗಿರುತ್ತೆ, ಖಾರ ಚಟ್ನಿ ಒಂದು ಮಾಡಿಬಿಟ್ರೆ ಕಡುಬು ರೆಡಿ. ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವಾ, ಇಷ್ಟಪ್ಪ ಪುಟ್ಟ ನಿಂಬೆ ಹಣ್ಣಿನಷ್ಟು ಗಾತ್ರದ್ದು ಹುಣಸೆ ಹಣ್ಣನ್ನು ತಗೊಳ್ತಾ ಇದ್ದೀನಿ. ಇದಿವಾಗ ಕಂಪ್ಲೀಟಾಗಿ ತಣ್ಣಗಾಗಿದೆ. ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ. ರುಬ್ಬಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಅಂದರೆ ಒಂದು ಸ್ಪೂನ್ ಸಾಕು. ಆಮೇಲೆ ಫ್ರೈ ಮಾಡ್ಕೊಬೇಕಾದ್ರೆ ಲಾಸ್ಟಿಗೆ ಆಫ್ ಮಾಡುವಾಗಲೂ ಅರಿಶಿನ ಪುಡಿ ಹಾಕ್ಬೋದು. ನಾನು ಇಲ್ಲೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೀರೇನು ಹಾಕೋದು ಬೇಡ, ಯಾಕಂದರೆ ಈರುಳ್ಳಿ ಅಲ್ವಾ, ಅದೇ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಕಾದಾದ್ಮೇಲೆ ಒಗ್ಗರಣೆಗೆ ಇಲ್ಲಿ ಸಾಸಿವೆ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಒಂಚೂರು ಫ್ರೈ ಆಗಲಿ. ಬೆಳ್ಳುಳ್ಳಿ ಫ್ರೈ ಆದಮೇಲೆ ಒಣಮೆಣಸಿಕಾಯಿ, ಕರಿಬೇವು ಎರಡು ಹಾಕ್ಕೊಳ್ತಾ ಇದ್ದೀನಿ. ಏನು ರುಬ್ಬಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತೀನಿ. ಒಂಚೂರು ನೀರು ಹಾಕ್ಕೋಬಾರ್ದು ಮಾತ್ರ, ನಾನು ನೀರು ಹಾಕ್ಕೊಂಡಿಲ್ಲ. ಈ ಥರ ಸುತ್ತ ಎಣ್ಣೆ ಬಿಟ್ಕೊಂಡು ಕುದ್ರೆ ಗ್ರೀನ್ ಕಲರ್ ಇದ್ದಿದ್ದು ಈ ಕಲರಿಗೆ ಟರ್ನ್ ಆಗುತ್ತೆ. ಅದು ಪ್ಯೂರ್ ಗ್ರೀನ್ ಇತ್ತಲ್ವ, ಇದು ಫ್ರೈ ಮಾಡಿದ ಥರ ಕಲರು. ಹಿಂಗಾದರೆ ಖಾರ ಚಟ್ನಿ ರೆಡಿ ಅಂತ ಹೇಳ್ಬಿಟ್ಟು ಆಫ್ ಮಾಡಿಕೊಂಡ್ರೆ ಕಡುಬಿನ ಜೊತೆಗೆ ಇವಾಗ ಚೆನ್ನಾಗಿ ತಿನ್ಬೋದು. ಸೂಪರಾಗಿದೆ ಆ್ಯಕ್ಚುಲಿ. ಎಷ್ಟು ಚೆನ್ನಾಗಿ ಗೊತ್ತಮ್ಮ, ರೊಟ್ಟಿ ಜೊತೆ ಬೆಣ್ಣೆ ಇರಬೇಕಿತ್ತು. ಯಾಕೆ ಮಗಳೇ ಇಷ್ಟು ಲೇಟ್ ಆಯ್ತು ಇವತ್ತು? ಯಾಕೆ ಲೇಟ್ ಆಯ್ತು ಚಿನಿ? ನಾನು ಅಡುಗೆ ಮಾಡ್ತಿದ್ದೆ ಅಂತ ಲೇಟ್ ಆಯ್ತಾ? ಎಷ್ಟು ಮಾತಾಡ್ತಾಳೆ ನೋಡಪ್ಪ. ಅದಕ್ಕೆ ಬಿದ್ದಿದ್ದು ಅಮ್ಮಂಗೆ ಅಷ್ಟೆಲ್ಲ ಮಾತಾಡಿದ್ದಕ್ಕೆ ಬಿದ್ದಿದ್ದು. ಹಾಂ, ಯಾಕೆ ಲೇಟ್ ಆಯ್ತು ಹೇಳಿ ಚಿನಿ? ಚಿನಿ ಕರೆಕ್ಟಾಗಿರೋದು ಇಸ್ಕೊ ಬಂದ ಇವತ್ತು ಇಂಪು ಚಿಕ್ಕಿ ಆಂಟಿ, ರುಕ್ಮಿಣಿ ಆಂಟಿ ಕರೆಕ್ಟಾಗಿರೋದು ಇಸ್ಕೊ ಬಂದಾ? ಓಕೆ. ರೇಟೇ ಮಾಡ್ತೋಯ್ತಾ? ಬಿಲ್ ಹಾಕಿಸ್ಕೊ. ಅಷ್ಟೊಂದು? ಸರಿ ಹೋಗಿ ಕೈಕಾಲು ಮುಖ ತೊಳ್ಕೊಂಬ ಹೋಗು. 2400 ವಿಡಿಯೋ ಮಾಡಿಬಿಟ್ರೆ ನೀವು ಇಂಪು ಚಿಕ್ಕಿ ಬಂದರೆ ಮಾತ್ರ ವಿಡಿಯೋ ಮಾಡೋದಾ? ಬಂದಿಲ್ಲ ಕಣವ, ಬರ್ತಾಳವಳು ಇವ ಆಷಾಢಕ್ಕೆ ಬರ್ತಾಳೆ ಕಣವ. ಬಾ ಕೈಕಾಲು ಮುಖ ತೊಳ್ಕೊ. ಫಸ್ಟ್ ಚಿನಿ ಕೈಕಾಲು ಮುಖ ತೊಳ್ಕೊಬೇಕು. ಏನೋ ಸ್ಪೆಷಲ್ ಮಾಡಿದ್ದೀನಿ ಚಿನಿ, ಹಲಸಿನಣ್ಣಿನ ಕಡುಬು. ಇದಾ? ಏನು? ಹಾಲು, ನಿನ್ನ ಫೇವ್ರೆಟ್ ಪುರಿ ಒಗ್ಗರಣೆ. ಚಾ ಹಾಕೋಸಲ್ಲ ಬೇಡ ಇವತ್ತು, ತಿನ್ನು ಪುರಿನ.
ಸರಿ ಕೂತ್ಕೋ, ನೀಟಾಗಿ ಕೂತ್ಕೋ, ಈ ಕಡೆ ತಿರ್ಗು. ಈಗ ಹೋಗಿ ಹೋಮ್ವರ್ಕ್ ಮಾಡಬೇಕು. ಮತ್ತೆ ಯಾವ ಪಾಪು? ನೆನ್ನೆ ಸಂಡೆ ಚಿನ್ನ. ಪಾಪು ಇಲ್ಲ ಅಲ್ವೇನಪ್ಪ? ಬಂದಿರಲ್ಲ. ಹೋಮ್ವರ್ಕ್ ಎಷ್ಟು ಕೊಟ್ಟಿದ್ದಾರೆ? ಟೆಸ್ಟ್ ಆಯ್ತಾ? ಯೂನಿಟ್ ಟೆಸ್ಟ್? ಹೋಮ್ವರ್ಕ್ ಎಲ್ಲ ಬರುತ್ತೆ ತಕ್ಷಣ. ನಮ್ಮಪ್ಪ ಕಣೆ, ನಮ್ಮಪ್ಪ. ಹಲಸಿನಣ್ಣಿಂದು ಕಡುಬು ಅಥವಾ ಹಣ್ಣಿಟ್ಟು. ಹಲಸಿನಣ್ಣಿನ ಕಡುಬು, ಹಲಸಿನಣ್ಣಿಂದು ಇಡ್ಲಿ, ಹಣ್ಣಿಟ್ಟು ಬಿಸಿ ಬಿಸಿ ರೆಡಿಯಾಗಿದೆ. ಇದ್ರ ಜೊತೆಗೆ ಇದು ಆಕ್ಚುಲಿ ಉರ್ಲುಗಡುಬು ಥರ ತೆಗಿಯಕ್ಕಾಗಲ್ವಮ್ಮ? ತೆಗಿಬೋದು, ಬರುತ್ತಲ್ಲ, ಬಿಟ್ಟಿದೆಯಲ್ಲ ಎಲೆನ. ಇದ್ರ ಜೊತೆಗೆ ಖಾರ ಚಟ್ನಿ ಖಾರ ಮಾಡಿದ್ನಲ್ಲ, ಚಟ್ನಿ. ಅದನ್ನ ಹಾಕೊಂಡು ಬೇಕಾದ್ರೂ ತಿನ್ನೋರು ತಿನ್ಬೋದು, ಇಲ್ಲ ಅಂತ ಅಂದ್ರೆ ಹಂಗೆ ತುಪ್ಪ ಹಾಕೊಂಡು ತಿನ್ಬೋದು. ಸ್ಪೂನ್ ಏನಕ್ಕೆ ಯೂಸ್ ಮಾಡೋದು? ಪರ್ಫೆಕ್ಟ್ ಆಗಿ ಬಂದಿದೆ. ಲಿಪಿ ಮೊಬೈಲ್ ಕೊಡು, ಸುಮ್ಮನೆ ಇಲ್ಲ ಅಪ್ಪಂಗೆ ಹೇಳ್ತೀನಿ ಅಷ್ಟೇ, ಫೋನ್ ಮಾಡಿ ಮೊಬೈಲ್ ನೋಡ್ತಿದ್ದಾಳೆ ಅಂತ ಹೇಳ್ತಾರೆ. ತಗೋ ಪುರಿ ತಿನ್ನು. ಅಪ್ಪ ತುಪ್ಪ ಬೇಕಾದ್ರೆ ಹಾಕಿಸ್ಕೊ, ನೋಡು ಹೆಂಗಿದೆ ಅಂತ. ಓವರ್ ಆಕ್ಟಿಂಗ್ ಮಾಡಬೇಡ, ಬೇಡ. ಆಯ್ತು ಬಿಡು. ತಾತನ ಪ್ರೀತಿ ತುಪ್ಪ ಟೇಸ್ಟ್ ನೋಡು, ಟೇಸ್ಟ್ ನೋಡು ಪ್ರೀತಿ ತುಪ್ಪ ಪ್ಲೀಸ್. ಹೋಗ್ಲಿ, ಹೆಂಗಿದೆ ಹೇಳು. ಚೆನ್ನಾಗಿದೆ ಮಗಳೇ, ಚೆನ್ನಾಗಿದೆನಮ್ಮ? ಚೆನ್ನಾಗಿದೆ ಸಾಕ? ಅಮ್ಮ ಇಷ್ಟಪಟ್ಟು ಮಾಡಿರೋದು ಗೊತ್ತಾ? ತಿನ್ನು ಮಗಳೇ, ಬೆಳ್ಳಗಾಗ್ತಾರೆ ಇದನ್ನ ತಿಂದ್ರೆ. ಬೆಳ್ಳಗಾಗಲ್ವಪ್ಪ? ಅಲ್ಲಿ ಕುತ್ಕೊಂಡು ಆಟ ಆಡ್ತಿದ್ದೀರಲ್ಲ ಲಿಪ್ಪಿ. ಕರೆಂಟ್ ಇದೆ. ಅಪ್ಪ ಮೋಸ ಆಡ್ತಾವಳ ಇವತ್ತೂ? ಮೋಸ ಆಡ್ತಿದ್ದಾಳ? ಮೋಸ ಆಡ್ತಿದ್ದಾಳೇನಪ್ಪ ಲಿಪ್ಪಿ? ದೊಡ್ಡವ ಕಚ್ಚಿಸ್ಕೊಂಡ ಮಗಳೇ. ಎಲ್ಲ ಪಿಂಕ್ ಪಿಂಕ್. ನನ್ನ ಮಗಳು ನೋಡಪ್ಪ, ಇವಾಗ ಅವಳೇ ಕುತ್ಕೊಂಡು ಓದ್ಕೋತಾಳೆ, ಅವಳೇ ಹೋಮ್ವರ್ಕ್ ಬರೀತಾಳೆ. ಅಮ್ಮಂಗೆ ಒಂಚೂರು ರಿಸ್ಕ್ ಕೊಡಲ್ಲ ಅಲ್ಲ ಚಿನಿ? ವೆರಿ ಗುಡ್. ಯಾಕೆ ಹೇಳಿ ಇವಾಗಮ್ಮ ಅವಳೇ ಬರೆಯೋದು? ಸೆಕೆಂಡ್ ಸ್ಟ್ಯಾಂಡರ್ಡ್ ಆಗಿದ್ದಾಳೆ ಲಿಪಿ, ಅದಕ್ಕೆ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಎಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದು ಮತ್ತು ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು, ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ. ಮತ್ತು ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.